ಊರಿಗೋಗಿರೋ ಸೀತಾರತ್ನ ಇಷ್ಟು ದಿನ ಆದ್ರೂ ತನ್ನ ಮಕ್ಕಳ ಬಗ್ಗೆ ಯಾಕಿನ್ನೂ ಫೋನ್ ಮಾಡಿ ಹೇಳಲಿಲ್ಲ? ಒಂದ್ ವೇಳೆ ಮಕ್ಕಳು ನೋಡಿರೋ ಸಂತೋಷದಲ್ಲಿ ಫೋನ್ ಮಾಡಕ್ ಮರ್ತು ಬಿಟ್ಲಾ ಏನು? ಸೀತಾರತ್ನ, ಊರ್ಗೋಗಿ ಮಕ್ಕಳನ್ನ ನೋಡಿದ ತಕ್ಷಣ ನನ್ನನ್ನ ಅಮ್ಮನ್ ಮಡಿಲು ಮರ್ತು ಬಿಟ್ಯಾ? ಯಾಕೆ ಏನು ಮಾತಾಡ್ತಿಲ್ಲ? ಮಾತಾಡೋದಕ್ಕೆ ಏನಿದೆ ಅಂತ ಮಾತಾಡ್ಲಿ ಚಿಕ್ಕಮ್ಮ. ಯಾಕೆ ಸೀತಾರತ್ನ ಹಾಗೆ ಮಾತಾಡ್ತಿದ್ಯಾ? ಏನಾಯ್ತು? ನಿನ್ ಮಕ್ಕಳು ನೋಡ್ಲಿಲ್ವಾ? ಏನ್ ನಡೀತು ಅಂತ ಹೇಳು. ಇನ್ನು ನನ್ನ ಜೀವನದಲ್ಲೇ ಅವ್ರು ಸಿಗೋದಿಲ್ಲ ಚಿಕ್ಕಮ್ಮ. ಅದ್ಯಾಕೆ ಹೀಗ್ ಮಾತಾಡ್ತಿದ್ಯಾ? ಏನಾಯ್ತು? ನಾನ್ ಬಂದ್ಮೇಲೆಲ್ಲ ಹೇಳ್ತೀನಿ. ಅಜ್ಜಿ, ಯಾರ ಹತ್ರ ಮಾತಾಡ್ತಿದ್ದೀರಾ? ಸೀತಾರತ್ನ ಅವರೇನಾ? ಒಂದ್ಸರಿ ಕೊಡ್ತೀರಾ? ನಾನು ಮಾತಾಡ್ತೀನಿ. ಹಲೋ. ಕಟ್ ಮಾಡಿದ್ರು ಅಜ್ಜಿ. ಏನು ಅಮ್ಮ, ಜೀವನದಲ್ಲಿ ವಿಧಿ ಆಟ ಆಡ್ತಾ ಇದ್ರೆ ಎಲ್ರಿಗೂ ಒಳ್ಳೇದ್ ಮಾಡೋ ಆ ದೇವರೇ ಸುಮ್ಮನಿದ್ರೆ ನಾವು ಒಳ್ಳೇದ್ ಬಯಸಿದ್ರು ನಮ್ಗೆ ಕೆಟ್ಟದ್ದೇ ಆಗತ್ತೆ. ಒಳ್ಳೆ ಜೀವನ ಕೂಡ ನಮ್ಗೆ ಕಷ್ಟಕರ ಆಗತ್ತೆ. ಏನಾಯ್ತು ಅಜ್ಜಿ? ಪಾಪ ಸೀತಾರತ್ನ ತುಂಬಾ ಆಸೆಯಿಂದ ಒಂದ್ ಒಳ್ಳೆ ಕೆಲ್ಸದ ಮೇಲೆ ಊರಿಗೆ ಹೋದ್ಲಮ್ಮ. ಆದ್ರೆ ಆ ಕೆಲ್ಸ ಆಗ್ಲಿಲ್ಲ ಅಂತ ತುಂಬಾ ನಿರಾಸೆಯಿಂದ ಮಾತಾಡಿದ್ಲು. ಅವಳ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಬೇಜಾರಾಗತ್ತೆ. ಆ ಥರ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಏನಾಯ್ತು ಅಜ್ಜಿ? ಸೀತಾರತ್ನ ಅವರು ಊರಿಗೆ ಯಾಕೆ ಹೋದ್ರು? ಅಲ್ಲಿ ಅವ್ರಿಗೆ ಆಗಿರುವಂತ ನಿರಾಸೆ ಏನು? ಎಲ್ರ ಸಮಸ್ಯೆನ ತನ್ನ ಸಮಸ್ಯೆ ಅಂತ ಭಾವಿಸೋ ಸೀತಾರತ್ನ ಅವ್ರಿಗೆ ಏನ್ ಸಮಸ್ಯೆ ಇದೆ? ಏನ್ ನಡೀತು ಅಂದ್ರೆ, ಅಕ್ಕ, ಒಂದ್ ನಿಮಿಷ ಮಾಹಿ. ಇಲ್ಲ ಅಕ್ಕ, ನೀನ್ ಈಗ್ಲೇ ಬರ್ಬೇಕು. ಒಂದ್ ನಿಮಿಷ ಇರೇ ಮಾಹಿ. ಆಗಲ್ಲಕ್ಕ, ನೀನ್ ಬಾ. ಇವಾಗ ಅಷ್ಟು ಅರ್ಜೆಂಟೇನೆ? ಒಂದ್ ನಿಮಿಷ ಇರೇ. ಅಷ್ಟೇ ಬಿಡಕ್ಕ. ನೀನ ಸೀತಾರತ್ನ ಅವ್ರ ವಿಷಯ ಅಂದ್ರೆ ಸಾಕು, ನನ್ನೇ ಬಿಟ್ಬಿಡ್ತ್ಯಾ? ಕರಿತಿದ್ದಾಳಲ್ವಾಮ, ಹೋಗು. ಆಯ್ತು ಅಜ್ಜಿ, ನಡಿ. ಏನೇ? ಅಕ್ಕ, ನನ್ಗೆ ಜಾಬ್ ಕನ್ಫರ್ಮ್ ಆಯ್ತು. ಹೌದಾ? ಯಾವ ಕಂಪ್ನಿ? ಅಲ್ಲೆಲ್ಲ ಚೆನ್ನಾಗಿದ್ಯಾ? ಅಯ್ಯೋ, ಅಕ್ಕನ್ಗೆ ಸುಳ್ಳು ಹೇಳಿ ಇವೆಂಟ್ ಮ್ಯಾನೇಜ್ಮೆಂಟ್ ಕೆಲ್ಸ ಪಡ್ಕೊಂಡಿದೀನಿ ಅಂತ ಗೊತ್ತಾದ್ರೆ ಜಾಬ್ ಇಂದ ಬಿಡಿಸ್ಬಿಡ್ತಾಳೆ. ಏನೇ? ಜಾಬ್ ಓಕೆ ಆಯ್ತು ಅಂತ ಖುಷಿಯಾಗಿ ಹೇಳ್ದೆ. ಜಾಬ್ ಎಲ್ಲಿ ಅಂತ ಕೇಳಿದ್ರೆ ಯೋಚನೆ ಮಾಡ್ತಿದ್ಯಾ? ನೀನ್ ಯೋಚನೆ ಮಾಡ್ಬಿಡಕ್ಕ, ಒಳ್ಳೆ ಕಡೆನೆ ಕೆಲ್ಸ ಸಿಕ್ಕಿದೆ. ಅದೇ ಎಲ್ಲಿ? ಏನ್ ಜಾಬು? ಅದಾ, ಲೇಡೀಸ್ ಗಾರ್ಮೆಂಟ್ಸ್ ಅಲ್ಲಿ ಸೂಪರ್ವೈಸರ್ ಕೆಲ್ಸ ಸಿಕ್ಕಿದೆ. ಅಲ್ಲ ಮಹಿ, ನೀನ್ ಓದಿದ್ದೇನು? ನೀನ್ ಮಾಡ್ತಿರೋ ಕೆಲ್ಸ ಏನು? ಅಕ್ಕ, ಫಸ್ಟ್ ಏನಾದ್ರೂ ಕೆಲ್ಸ ಮಾಡಿದ್ರೇನೆ ಅಲ್ವಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಿಗೋದು. ಆಮೇಲೆ ಒಳ್ಳೆ ಕೆಲ್ಸ ನೋಡಿ ಚೇಂಜ್ ಮಾಡಿದ್ರಾಯ್ತು. ಓನರ್ಸ್ ಎಲ್ಲ ಒಳ್ಳೆಯವ್ರೆ ತಾನೆ? ಎಲ್ರೂ ಒಳ್ಳೆಯವ್ರೆ. ಅಲ್ಲಿರೋರೆಲ್ರೂ ಸೇಫ್ ಆಗಿದಾರಾ? ಅಕ್ಕ, ನೀ ನನ್ ಬಗ್ಗೆ ಟೆನ್ಷನ್ ತಗೋಬೇಡ. ನನ್ ಟೆನ್ಷನ್ ಅಲ್ಲ ನಿನ್ ಬಗ್ಗೆ ಅಲ್ಲ, ನಿನ್ ಕೋ ಎಂಪ್ಲಾಯೀಸ್ ಬಗ್ಗೆ. ಅಕ್ಕ, ನಿಲ್ಸೆ. ಸರಿ, ಒಳ್ಳೇದಾಗ್ಲಿ. ಹಲೋ. ಹಲೋ ಅಮ್ಮ, ಚೈತ್ರ. ಯಾರು ಮೇಡಮ್? ನಾನಮ್ಮ, ಮಂಗಳೂರಲ್ಲಿ ನಿಮ್ ಮನೆ ಪಕ್ಕ ಇದ್ನಲ್ಲ, ಲಕ್ಷ್ಮಿ ಆಂಟಿ. ಓ ಆಂಟಿ, ನೀವಾ? ಹೇಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಮ್ಮ. ನಿನ್ ನಂಬರ್ಗೋಸ್ಕರ ತುಂಬಾ ದಿನದಿಂದ ಟ್ರೈ ಮಾಡಿ ಇವಾಗ ಸಿಕ್ತು ನೋಡು. ಹಾಗಾ? ಸಾರಿ ಆಂಟಿ. ಹೊರಡುವಾಗ ನಿಮ್ಮನ್ನ ಭೇಟಿ ಆಗ್ದೇನೆ ಹೊರಟ್ಬಿಟ್ವಿ. ಹಾ, ಪರವಾಗಿಲ್ಲಮ್ಮ. ಹಾ, ಇವಾಗ ನಾನು ನಿನಗೇನಿಗೆ ಫೋನ್ ಮಾಡ್ದೆ ಅಂದ್ರೆ, ಬೆಳಿಗ್ಗೆ ಯಾರೋ ಒಬ್ಳು ಹೆಂಗಸು ನಿಮ್ಮನ್ನ ಹುಡುಕೊಂಡ್ ಬಂದಿದ್ಲಮ್ಮ.
ಯಾರ ಆಂಟಿ ಅವರು? ನಿಮ್ ಸಂಬಂಧಿಕರು ಅಂತ ಅಂದ್ರಮ್ಮ. ನಿಮ್ ಬಗ್ಗೆನೂ ಕೇಳಿದ್ರು ಅವರು. ಯಾರು? ಏನು ಏನಾದ್ರೂ ವಿವರ ಕೊಟ್ರ ಆಂಟಿ? ಇಲ್ಲ ಅಮ್ಮ, ನಾನು ನಿನ್ ಮದ್ವೆ ಬಗ್ಗೆ ವಿಷಯ ಹೇಳ್ತಿದ್ದೆ. ಅಂಕಲ್ ಕರೆದ್ರು ಅಂತ ಒಳಗಡೆ ಹೋದ್ನಮ್ಮ. ವಾಪಸ್ ಬಂದ್ ನೋಡೋಷ್ಟ್ರಲ್ಲಿ ಅವ್ರು ಇರ್ಲಿಲ್ಲಮ್ಮ. ಎಷ್ಟು ವಯಸ್ಸಿರ್ಬೋದು ಆಂಟಿ ಮನೆಗ್ ಬಂದವ್ರಿಗೆ? ಸುಮಾರು 45ರಿಂದ 50 ವರ್ಷ ಇರ್ಬೋದಮ್ಮ. ಅವರು ಎಲ್ಲಿಂದ ಬಂದ್ರು, ಎಲ್ಲಿರೋದು ಅಂತ ಏನಾದ್ರೂ ಕೇಳಿದ್ರ ಆಂಟಿ? ಇಲ್ಲಮ್ಮ. ಆಂಟಿ, ಅವ್ರೇನಾದ್ರೂ ಇನ್ನೊಂದ್ಸರಿ ಮನೆ ಹತ್ರ ಬಂದ್ರೆ ಅಥವಾ ಅವ್ರು ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ನಿಮ್ಗೆ ನನಗ್ ತಕ್ಷಣ ಕಾಲ್ ಮಾಡಿ ಆಂಟಿ. ನಾನು ಬೆಂಗಳೂರಿಂದ ಬರ್ತೀನಿ. ಆಯ್ತಮ್ಮ, ಇಡ್ತೀನಿ. ಬಂದಿದ್ದು ಖಂಡಿತವಾಗ್ಲೂ ಅಮ್ಮನೇ ಆಗಿರ್ತಾರೆ. ಅಂದ್ರೆ ಅಮ್ಮಂಗೆ ನಮ್ಮ ಅಡ್ರೆಸ್ ಸಿಕ್ತಾ? ದೇವ್ರೆ, ಅಮ್ಮಂಗೆ ನಮ್ಮ ಅಡ್ರೆಸ್ ಸಿಕ್ಕದ ಹಾಗೆ ಅವ್ರ ಅಡ್ರೆಸ್ಸು ನಮಗ್ ಸಿಕ್ಕ ಹಾಗೆ ಮಾಡು. ಅಮ್ಮನ ಭೇಟಿ ಆಗೋದಕ್ಕೆ ಒಂದೇ ಒಂದು ಅವಕಾಶ ನಮ್ಗೆ ಸಿಕ್ಕ ಹಾಗೆ ಮಾಡು ದೇವ್ರೆ. ಯಾರ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ ಅಕ್ಕ? ಮಹಿ, ಮಂಗಳೂರಿಂದ ನಮ್ ಪಕ್ಕದ ಮನೇಲಿದ್ದ ಲಕ್ಷ್ಮಿ ಆಂಟಿ ಫೋನ್ ಮಾಡಿದ್ರೆ. ಓ, ಆ ಆಂಟಿನಾ? ಏನ್ ಹೇಳಿದ್ರು? ನಮ್ಮನೆಗೆ ನಮ್ಮನ್ನ ಕೇಳ್ಕೊಂಡು ಯಾರೋ ಹೆಂಗ್ಸ್ ಬಂದಿದ್ರಂತೆ. ನಮ್ಮನೆಗ? ಹೌದೇ? ನಮ್ಗೆ ಸಂಬಂಧಿಕರು ಅವ್ರು ಇವರು ಯಾರು ಇಲ್ವಲ್ಲ ಅಕ್ಕ? ಹೌದು, ಇಲ್ಲ. ಮತ್ತೆ ಯಾರು ಬಂದಿರ್ಬೋದು? ಬಂದಿದ್ದು ನಮ್ಮಮ್ಮ. ಯಾಕಂದ್ರೆ ನಮಗೋಸ್ಕರ ಇಲ್ಲಿವರೆಗೂ ಯಾವ ಸಂಬಂಧಿಕರು ಸ್ನೇಹಿತರು ನಮ್ಮನ್ನ ಹುಡ್ಕೊಂಡ್ ಬಂದಿಲ್ಲ. ಇಷ್ಟು ದಿನಗಳಾದ್ಮೇಲೆ ಒಬ್ರು ನಮ್ಮನ್ನ ಹುಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅಮ್ಮ ಅಲ್ದೆ ಇನ್ಯಾರು. ಆ ಮಹಾತಾಯಿ ಇವಾಗ ಯಾಕೆ ಬಂದ್ಲಕ್ಕ? ಏನೇ ಇದು? ಅಮ್ಮಂಗ್ ಸಂಬಂಧಪಟ್ಟಿರೋ ಒಂದು ಆಧಾರ ನಮ್ಮನ್ನ ಹುಡ್ಕೊಂಡ್ ಬಂದಿದೆ ಅಂತ ಖುಷಿಯಲ್ಲಿದ್ರೆ ನೀನೇನೆ ಹೀಗ್ ಮಾತಾಡ್ತಿದ್ಯಾ? ನಾನ್ ಹೀಗೆ ಮಾತಾಡೋದಕ್ಕ. ಯಾಕೆ ಅಂದ್ರೆ ಆ ಮಹಾತಾಯಿಂದಾನೆ ನಮ್ಗಿಂತ ಪರಿಸ್ಥಿತಿ. ಅವ್ರು ಸರಿಯಾಗಿದ್ದಿದ್ರೆ ನಿನ್ ಮದ್ವೆ ಆಗ್ತಿತ್ತು. ಅವರಿಂದ ಅಪ್ಪ ಟೆನ್ಷನ್ ತಗೊಳ್ದೇ ಇದ್ದಿದ್ರೆ ಅಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಿರ್ಲಿಲ್ಲ. ಖುಷಿಯಿಂದ ನಮ್ ಜೊತೆ ಇರ್ತಾ ಇದ್ರು. ನಮ್ ಸ್ವಂತ ಊರ್ನ ಬಿಟ್ಬಿಟ್ಟು ಈ ಅಮ್ಮನ್ ಮಡ್ಲಲ್ಲಿ ಆ ಸೀತಾರತ್ನ ಬಾಯಿಂದ ಮಾತ್ ಕೇಳಿಸ್ಕೊಂಡು ತಗ್ಗಿ ಬಗ್ಗಿ ಇದ್ದು ಬದುಕುವಂತ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ. ಇದೆ ಈ ಉದ್ದ ನಾಲ್ಗೆನೆ ಬೇಡ ಅನ್ನೋದು. ನಡೆದಿರೋದ್ರಲ್ಲಿ ಅಮ್ಮನ್ ತಪ್ಪೇನು ಇಲ್ಲ ಅಂತ ಅಪ್ಪನೇ ನಮಗ್ ಹೇಳಿದ್ರಲ್ಲೇ. ಅಕ್ಕ, ಆ ಮಹಾತಾಯಿ ತಪ್ಪಿತ್ತೋ ಇಲ್ವೋ ಅನ್ನೋದು ನನಗ್ ಬೇಕಾಗಿಲ್ಲ. ಇಷ್ಟು ವರ್ಷ ಅವ್ರಿಗೆ ನಾವ್ ಬೇಡದೆ ಇರುವಾಗ ನಾವ್ಯಾಕೆ ಅವ್ರಿಗೋಸ್ಕರ ಹುಡುಕ್ಬೇಕು? ಪ್ಲೀಸ್ ಮಾಹಿ, ನಾವು ಅಪ್ಪಂಗೆ ಮಾತು ಕೊಟ್ಟಿದೀವಿ, ಅದನ್ನ ಮರಿಬೇಡ. ಅಪ್ಪನ್ ಕೊನೆ ಆಸೆ ತೀರ್ಬೇಕು ಅಂದ್ರೆ ನಾವ್ ಅಮ್ಮನ್ನ ಭೇಟಿ ಆಗ್ಬೇಕು. ಹಾ, ಭೇಟಿ ಆಗೋಣ. ಆದ್ರೆ ನಾನ್ ಅವ್ರ ಜೊತೆ ಇರಲ್ಲ, ಅವ್ರನ್ನ ಕ್ಷಮಿಸಲ್ಲ. ನಿನಗ್ ಬೇಕಿದ್ರೆ ನೀನ್ ಅವ್ರ ಜೊತೆನೇ ಇರು. ಗೋವರ್ಧನ್ ಅವ್ರ ಹೆಂಡತಿ ಒಳ್ಳೆವಳಲ್ಲ ಅಂತ ಹುಡುಗನ್ ಮನೆಯವ್ರಿಗೆ ಗೊತ್ತಾಯ್ತು. ಅಷ್ಟೇ, ಹಸೆ ಮಣೆ ಮೇಲೆ ಮದ್ವೆ ನಿಲ್ಸಿ ಗಂಡಿನ ಕಡೆಯವರು ಹೊರಟು ಹೋದ್ರು. ಅವ್ರ ತಾಯಿ ಯಾರೋ ಗೊತ್ತಿಲ್ಲ, ಆದ್ರೆ ಅವ್ರ ಮಗಳು ಮದ್ವೆ ನಿಲ್ಲೋಕೆ ಅವರೇ ಕಾರಣ ಆಗ್ಬಿಟ್ರು. ಏನಾಯ್ತು ಸೀತಾರತ್ನ? ಇಷ್ಟಕ್ಕೂ ಏನ್ ನಡೀತು? ಫೋನಲ್ಲೂ ಕೂಡ ನಿನ್ ಮಕ್ಕಳು ಬರಲ್ಲ ಅಂತ ಹೇಳಿದ್ದೆ. ಹೌದು ಚಿಕ್ಕಮ್ಮ, ಇನ್ನು ನನಗೆ ಈ ಜನ್ಮದಲ್ಲಿ ನನ್ನ ಮಕ್ಕಳನ್ನ ಸೇರೋ ಯೋಗನೇ ಇಲ್ಲ.
ಯಾಕೆ ಸೀತಾರತ್ನ? ಇಷ್ಟಕ್ಕೂ ನಿಂಗೆ ಅವ್ರು ಸಿಕ್ಕದ್ರಾ? ಸಿಕ್ಕಿದಾಗ ನಿಂಗೇನಾದರೂ ಅಂದ್ರ ಅವರು? ಅವ್ರ ಮಾತಿಗೇನಾ ನೀನಿಷ್ಟು ಹತ್ಕೊಂಡು ಬೇಜಾರಾಗಿರೋದು? ಅಥವಾ ನಿನ್ನ ಗಂಡ ಏನಾದರೂ ಅಂದ್ರ? ಅವನಿಗೆ ಇನ್ನೂ ನಿನ್ನ ಮೇಲೆ ಕೋಪ ಹೋಗಿಲ್ವಾ? ಯಾವಾಗ ನಿನ್ನನ್ನು ಅರ್ಥ ಮಾಡ್ಕೋತಾನೆ ಸೀತಾರತ್ನ? ಚಿಕ್ಕಮ್ಮ, ನಾನು ನನ್ನ ಮಕ್ಕಳನ್ನ, ನನ್ನ ಗಂಡನ್ನ ಭೇಟಿ ಮಾಡಲಿಲ್ಲ. ಅದೇಗೆ? ಅವ್ರು ಯಾರೂ ಅಲ್ಲಿ ಇಲ್ವಾ? ಇಲ್ಲ, ಅವಮಾನ ಸಹಿಸ್ಕೊಳ್ದೆ ಆ ಊರ್ ಬಿಟ್ಟು ಹೊರಟೋದ್ರಂತೆ. ಅವಮಾನನ? ಯಾಕೆ? ಏನಾಯ್ತು? ಆ ಅವಮಾನಕ್ಕೆ ಕಾರಣ ನಾನೇ ಚಿಕ್ಕಮ್ಮ. ಏನ್ ಮಾತಾಡ್ತಿದ್ಯಾ ಸೀತಾರತ್ನ? ನನ್ ದೊಡ್ಡ ಮಗಳಿಗೆ ಮದುವೆ ಇತ್ತಂತೆ. ಮುಹೂರ್ತಕ್ಕೆ ಸ್ವಲ್ಪ ಸಮಯಕ್ಕೆ ಮುಂಚೆ ಮದುವೆ ಗಂಡಿನ ಕಡೆಯವರು ನನ್ ಮೇಲಿನ ಆಪಾದನೆ ನಿಜ ಅಂತ ಅನ್ಕೊಂಡು ಮದುವೆ ಮಂಟಪದಲ್ಲೇ ಮದುವೆನ ಮುರ್ಕೊಂಡು ಹೊರಟೋದ್ರಂತೆ. ಅವಮಾನದಲ್ಲಿ ನನ್ನ ಗಂಡ ಮಕ್ಕಳು ಆ ಊರು ಬಿಟ್ಟು ಬೇರೆ ಊರಿಗೆ ಹೊರಟೋದ್ರಂತೆ. ನನ್ನ ಮಕ್ಕಳಿಗೆ ನನ್ನ ಹೊಟ್ಟೆಲ್ ಹುಟ್ಟಿದ್ದೆ ಶಾಪ ಆಗೋಯ್ತು ಚಿಕ್ಕಮ್ಮ. ಹೆತ್ತ ತಾಯಿಯಿಂದಲೇ ಮಕ್ಕಳ ಜೀವನ ನಾಶ ಆಗೋಯ್ತು. ನನ್ನಂತ ದೌರ್ಭಾಗ್ಯ ಯಾವ ತಾಯಿಗೂ ಬಂದಿಲ್ಲ, ಬರಬಾರ್ದು. ಈಗ ನನ್ನ ಹೆಣ್ಮಕ್ಕಳಿಗೆ ಅಮ್ಮ ಅನ್ನೋ ಪದ ಮುಳ್ಳಿನ ತರ ಅನ್ನಿಸ್ತಿರತ್ತೆ. ಇನ್ನು ಮುಂದೆ ನನ್ನನ್ನು ನೆನಪು ಮಾಡ್ಕೊಂಡ್ರೆ ಅವ್ರಿಗೆ ಅಸಹ್ಯ ಆಗತ್ತೆ ಚಿಕ್ಕಮ್ಮ. ನನ್ನಿಂದ ತಾಯಿ ಅನ್ನೋ ಆ ಪದಕ್ಕೆ ಕಳಂಕ ಬಂದ್ಬಿಡ್ತು. ಬೇಜಾರಾಗ್ಬೇಡ ಸೀತಾರತ್ನ. ನಡೆದಿದ್ರಲ್ಲಿ ನಿಂದೇನೂ ತಪ್ಪಿಲ್ಲ. ನಿನ್ ಗಂಡ ಅನುಮಾನ ಪಟ್ಟಿದ ಹಾಗೆ ಗಂಡಿನ ಕಡೆಯವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಆದ್ರೆ ಯಾವತ್ತಾದ್ರೂ ಎಲ್ರಿಗೂ ನಿಜ ಗೊತ್ತಾಗತ್ತೆ. ನೀನ್ ಒಳ್ಳೆಯವಳು ಅಂತಾನೂ ಗೊತ್ತಾಗತ್ತೆ. ನೀವು ಹೇಳ್ದ ಹಾಗೆ ಅವ್ರು ಬರ್ತಾರ ಚಿಕ್ಕಮ್ಮ? ಖಂಡಿತವಾಗ್ಲೂ ಬರ್ತಾರೆ ಸೀತಾರತ್ನ. ಏನೋ ಚಿಕ್ಕಮ್ಮ, ನನಗಂತೂ ನಂಬಿಕೆ ಇಲ್ಲ. ಒಂದ್ ವೇಳೆ ನನ್ನ ಮಕ್ಕಳು ನನಗೆ ಎದುರಾಗಿ ಯಾಕೆ ನಮ್ಗಿಂಥ ದ್ರೋಹ ಮಾಡ್ದೆ ಅಂತ ಕೇಳಿದ್ರೆ ಅವ್ರಿಗೆ ಏನಂತ ಹೇಳಿ? ಅವರಿಗೆ ಏನಂತ ಹೇಳಿ ಚಿಕ್ಕಮ್ಮ? ನನ್ನ ಮೇಲ್ ಬಂದ
ಸಂಪಾದನೆ ನಿಜ ಅಂತ ಅನ್ಕೊಂಡು ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಾನು ಏನ್ ಉತ್ತರ ಕೊಡ್ಲಿ? ಅಷ್ಟಕ್ಕೂ ನಾನು ಇಷ್ಟು ದಿನ ನನ್ನ ಮಕ್ಕಳನ್ನ ನೋಡ್ಬೇಕು ಅಂತಾನೆ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ. ಇನ್ನು ಮುಂದೆ ನನ್ನ ಮಕ್ಕಳು ನನ್ನ ಕಣ್ಮುಂದೆ ಬರ್ದೇ ಇರೋ ಹಾಗೆ ಮಾಡು ಸ್ವಾಮಿ ಅಂತ ಆ ದೇವ್ರನ್ನ ಬೇಡ್ಕೋಬೇಕಾ? ನನಗೆ ತುಂಬಾ ಭಯ ಆಗ್ತಿದೆ ಚಿಕ್ಕಮ್ಮ. ಯಾವತ್ತು ನನ್ನ ಮಕ್ಕಳು ನನಗೆ ಎದುರಾಗಿ ನನ್ನ ಕಣ್ಣಲ್ಲಿ ನೋಡಿದ್ರೆ ಅವರಿಗೆ ನಾನು ಹೇಗ್ ಮುಖ ತೋರಿಸ್ಲಿ ಅಂತ ತುಂಬಾ ಭಯ ಆಗ್ತಾ ಇದೆ. ನಾನು ಏನ್ ಮಾಡ್ಲಿ ಹೇಳಿ? ಅದಕ್ಕೆ ಚಿಕ್ಕಮ್ಮ, ಇಲ್ಲಿವರೆಗೂ ಒಂಟಿತನನ ಕೊಟ್ಟಿರೋ ಆ ದೇವ್ರು ಇನ್ ಮುಂದಿನ ಜೀವನಾನು ಹಾಗೆ ಕರುಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಸೀತಾರತ್ನ, ಇದು ದೇವ್ರ ಆಡಿಸ್ತಿರೋ ಆಟ ಅನ್ಕೊಂಡ್ರೆ ಆ ದೇವ್ರಿಗೆ ಮನ್ಸಿಲ್ಲ ಅಂತ ಅರ್ಥ. ಒಂದ್ ವೇಳೆ ಇದು ನೀನ್ ಹಣೆ ಬರಹ ಅನ್ಕೊಂಡ್ರೆ ನಿನ್ ಪೂಜೆ ಎಲ್ಲ ವ್ಯರ್ಥ ಅಂತ ಅರ್ಥ. ಸೃಷ್ಟಿಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ, ಕೆಲವು ನೋವುಗಳನ್ನ ನಿಲ್ಸಕ್ಕಾಗಲ್ಲ. ಆದ್ರೆ ಮನುಷ್ಯನಿಗೆ ಬರೋ ಪ್ರತಿ ಸಮಸ್ಯೆಗೂ ಯಾವುದಾದ್ರೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಯೋಚನೆ ಮಾಡ್ಬೇಡ ಸೀತಾರತ್ನ. ಅಜ್ಜಿ, ಏನಮ್ಮ? ಒಂದ್ಸರಿ ನಡೆದ್ ನೋಡಿ. ಅಜ್ಜಿ, ಈಗ ನೋವಿದ್ಯಾ? ನೋವಾ? ಏನಿಲ್ವಲ್ಲ. ಇಲ್ ನೋಡು ಹುಡುಗಿ, ನೋವೆಲ್ಲ ಕಡಿಮೆ ಆಯ್ತು. ನೋವು ಕಡಿಮೆ ಆದಂಗೆ ಅನ್ಸುತ್ತೆ ಅಜ್ಜಿ. ಅದು ಸಂಪೂರ್ಣವಾಗಿ ಹೋಗ್ಬೇಕಂದ್ರೆ ಇನ್ನು ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡು, ನೀನ್ ಇನ್ನೂ ಇಲ್ಲೇ ಇರ್ಬೇಕು ಅಂತ ತಾನೇ ಈ ಮಾತು ಹೇಳ್ತಿರೋದು? ಅಯ್ಯೋ ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ಲಿಗಮೆಂಟ್ಸ್ ಪ್ರಾಬ್ಲಮ್ ಅಲ್ಲ, ಕಡಿಮೆ ಆದ ಹಾಗೆ ಅನ್ಸಿ ಮತ್ತೆ ಶುರು ಆಗುತ್ತೆ. ನೋಡು, ನೀನೇನು ಹೇಳ್ಬೇಡ. ನೀನ್ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ದು ನಮ್ಮಿಂದ ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು ಅಂತ ತಾನೇ ನಿನ್ ಪ್ಲಾನು? ಹಾಗಲ್ಲ ನಾನು ಕನ್ಸಲ್ಲೂ ಯೋಚನೆ ಮಾಡಲ್ಲ ಅಜ್ಜಿ. ಯಾಕಂದ್ರೆ ನೀವ್ ಈ ಮನೆಗೆ ದೊಡ್ಡೋರು. ನಿಮಗೆ ಸ್ವಲ್ಪ ಏನಾದ್ರೂ ಆದ್ರೆ ಈ ಮನೇಲಿರೋರು ಯಾರೂ ಸಾಯಿಸಲ್ಲ. ನಿಮ್ಗೆ ನೋವು ಕಡಿಮೆ ಆದ್ರೆ ನಿಜವಾಗ್ಲೂ ನಾನೇ ಹೊರಟೋಗ್ತೀನಿ. ಒಂದ್ ವೇಳೆ ನಿಮ್ಗೆ ಮತ್ತೆ ಲಿಗಮೆಂಟ್ ಪ್ರಾಬ್ಲಮ್ ಬಂದ್ರೆ ನಿಮ್ ಜೊತೆ ಮನೇಲಿರೋರು ಎಲ್ರೂ ಕೊರಗ್ತಾರೆ. ಹಾಗೆ ನಾನು ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿಲ್ಲ ಅಂತ ಎಲ್ರೂ ಹೇಳ್ತಾರೆ. ಹಾಗೇನು ಅನ್ಕೊಳಲ್ಲ. ಮುದ್ಕಿ ಅಲ್ವಾ, ಇಂಥ ನೋವೆಲ್ಲ ಕಾಮನ್ ಅಂತ ಅನ್ಕೋತಾರೆ. ಅಯ್ಯೋ ಇಲ್ಲ ಅಜ್ಜಿ, ಎಲ್ರೂ ನಿಮ್ಗೆ ಹೇಳ್ದೇ ಇರ್ಬೋದು. ಆದ್ರೆ ಅವ್ರ ಮನ್ಸಲ್ಲಿರೋ ನೋವು ನನಗ್ ಗೊತ್ತಲ್ಲ. ಯಾಕಂದ್ರೆ ಮನೇಲಿರೋ ದೊಡ್ಡವ್ರನ್ನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅನ್ನೋದು. ನನಗೆ ತುಂಬಾ ಖುಷಿ ಆಗುತ್ತೆ. ತುಂಬಿದ ಕುಟುಂಬ ಇಷ್ಟು ಚೆನ್ನಾಗಿರುತ್ತಾ? ನನಗೆ ಯಾಕಿಂತ ಕುಟುಂಬ ಸಿಗ್ಲಿಲ್ಲ ಅಂತ ಅನ್ಸುತ್ತೆ. ನನಗೆ ಕಷ್ಟ ಬಂದಾಗ ಗೊತ್ತಾಯ್ತು ನನ್ನ ಪಕ್ಕದಲ್ಲಿ ನಮ್ಮವರು ಅನ್ನೋರು ಇರಲೇಬೇಕು ಅಂತ. ಅವರು ಇದಾರೆ ಅನ್ನೋ ಧೈರ್ಯದಲ್ಲೇ ಹಾಯಾಗಿ ಬದುಕ್ಬೋದು.
ನನಗೇನು ಆಗಲ್ಲ ಅನ್ನೋ ಧೈರ್ಯದಲ್ಲೇ ನಾವು ಬದುಕ್ಬಿಡ್ಬೋದು. ನಿಜವಾಗ್ಲೂ ಅಜ್ಜಿ, ನೀವು ತುಂಬಾನೇ ಅದೃಷ್ಟ ಮಾಡಿದೀರಾ. ಈ ಜನ್ಮದಲ್ಲಿ ಇಲ್ದೆ ಹೋದ್ರೂ ಮುಂದಿನ ಜನ್ಮದಲ್ಲಾದ್ರೂ ನಿಮ್ ಥರ ಅದೃಷ್ಟ ನನಗೂ ಸಿಗ್ಬೇಕು ಅಂತ ಆ ದೇವರನ್ನ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ನೋಡಮ್ಮ, ನಿಂಗ್ ಯಾರೂ ಇಲ್ಲ ಅಂತ ಹೆದರ್ಕೋಬೇಡ. ಖಂಡಿತವಾಗ್ಲೂ ನೀನ್ ಒಳ್ಳೆ ಮನೆತನದ ಹುಡುಗನ್ನ ಮದ್ವೆ ಮಾಡ್ಕೊಂಡು ದೊಡ್ಡ ತುಂಬು ಕುಟುಂಬಕ್ಕೆ ಸೇರ್ತೀಯ.